ಹಾಯ್ ಹಲೋ ವೆಲ್ಕಮ್ ಬ್ಯಾಕ್. ಇವತ್ತಿನ ದಿನ ರೊಟ್ಟಿ ಮಾಡಿ ಅದ್ರ ಜೊತೆಗೆ ಹಾಗಲಕಾಯಿ ಪಲ್ಯ ಮಾಡಿದೆ. ಅದ್ರ ಜೊತೆಗೆ ಸ್ವಲ್ಪ ಟೊಮೊಟೊ ಗೊಜ್ಜು ಮಾಡಿದೆ. ಈ ಥರ ಹಾಗಲಕಾಯಿ ಪಲ್ಯ ನೀವು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ತಿಂಡಿ ಎಲ್ಲ ತಿಂದಾದಮೇಲೆ ಮಧ್ಯಾಹ್ನಕ್ಕೆ ಅಂತ ಅವರೆಕಾಳು ಮತ್ತು ಅಣಸಿ ಬಡ್ಕ ಹಾಕಿ ಸಾಂಬಾರು ಮಾಡಿದೆ. ಸಾಂಬಾರೆಲ್ಲ ರೆಡಿಯಾಗಾದಮೇಲೆ ಈ ಥರ ಇದ್ದ ಅಡುಗೆ ಮನೇನ ಈ ಥರ ಕ್ಲೀನ್ ಮಾಡಿದೆ. ನೆಕ್ಸ್ಟ್ ಇದಾದಮೇಲೆ ಬ್ಲೌಸ್ ಕಟ್ ಮಾಡ್ಕೊಳ್ಳೋಣ ಅಂತ ಕೂತ್ಕೊಂಡೆ. ಮೊದಲು ನಾನು ಯಾವಾಗಲೂ ಲೈನಿಂಗ್ನ ಕಟ್ ಮಾಡ್ಕೊಳ್ತೀನಿ, ಅದಾದಮೇಲೆ ಬ್ಲೌಸ್ ಪೀಸ್ನ ಕಟ್ ಮಾಡ್ಕೊಳ್ತೀನಿ. ನೋಡಿ, ಸಿಂಪಲ್ ಮೆಥಡಲ್ಲಿ ಕಟ್ ಮಾಡೋದು ನಾನು, ಹೇಗೆ ಅಂತ ತೋರಿಸ್ತೀನಿ. ಹಾಗೆ ಸಿಂಪಲಾಗಿ ಮೊದಲು ಉಕ್ಸ್ ಪಟ್ಟಿ ಇದೆಯಲ್ಲ ಅದ್ರ ಕಡೆಯಿಂದ ಅಳತೆ ತೊಗೊಬಿಡಬೇಕು. ಅದಾದಮೇಲೆ ನೋಡಿ, ಇಷ್ಟು ಸಿಂಪಲಾಗಿ ಅಳತೆ ತೊಗೊಂಡು ಈ ರೀತಿ ಲೈನಿಂಗ್ ಮೇಲೆ ಡ್ರಾ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ನೋಡಿ, ತೋಳನ್ನು ಸಹ ಅಷ್ಟೇ ಈ ರೀತಿ ಸಿಂಪಲಾಗಿ ಡ್ರಾ ಮಾಡಿಕೊಂಡು ಕಟ್ ಮಾಡಿಕೊಂಡು ನೆಕ್ಸ್ಟು ಮೇನ್ ಬ್ಲೌಸ್ ಪೀಸ್ ಇರುತ್ತಲ್ಲ ಅದನ್ನು ಈ ಥರ ನೀಟಾಗಿ ಹಾಕೋಬಿಟ್ಟು ನೆಕ್ಸ್ಟ್ ಅದನ್ನು ನೋಡಿ ಲೈನಿಂಗ್ ಪೀಸ್ನ ಅದ್ರ ಮೇಲೆ ಹಾಕಿ ಸಿಂಪಲಾಗಿ ಈ ರೀತಿ ಕಟ್ ಮಾಡಿಕೊಂಡೆ. ಇದಾದಮೇಲೆ ಬ್ಲೌಸ್ ಹೊಲಿಯೋಣ ಅಂತ ಹೋದೆ. ನೋಡಿ, ಇದೊಂದು ಹಣ್ಣು ತಂದಿದೆ, ಇದರ ಹೆಸರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಈ ಥರ ಇರುತ್ತೆ ಒಳಗಡೆ ಓಪನ್ ಮಾಡಿದ್ರೆ. ಅದಾದಮೇಲೆ ಬ್ಲೌಸ್ನ ಸ್ಟಿಚ್ ಮಾಡೋಣ ಅಂತ ಕೂತ್ಕೊಂಡೆ. ಬ್ಲೌಸ್ನ ಸ್ಟಿಚ್ ಮಾಡಿ ಕಂಪ್ಲೀಟ್ ಮಾಡಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇವತ್ತಿನ ವಿಡಿಯೋ ಇದಾಗಿತ್ತು. ಟೇಕ್ ಕೇರ್, ಬಾಯ್ ಬಾಯ್.